ಬಿಟ್ಕಾಯಿನ್ ಹಗರಣ ಸಂಬಂಧ ರಾಜ್ಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ನ ಹಿರಿಯ ಮುಖಂಡರು ಆಗಿರುವ ಶಾಂತಿನಗರದ ಶಾಸಕ ಎನ್ಎ ಹ್ಯಾರಿಸ್ ಹಿರಿಯ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ವಿಶೇಷ ತನಿಖಾ ತಂಡ ನಲ್ಪಾಡ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದೆ. ಹೌದು, ನಲ್ಪಾಡ್ಗೆ ಹ್ಯಾಕರ್ ಸ್ಟ್ರೀಕಿಯಿಂದ ಪಾಲು, ಚಾರ್ಜ್ಶೀಟ್ನಲ್ಲಿ ಎಸ್ಐಟಿಯಿಂದ ಉಲ್ಲೇಖ. ನಲ್ಪಾಡ್ ಆಪ್ತ ಸ್ನೇಹಿತರ ಹೆಸರು ಪ್ರಸ್ತಾಪ. ಹ್ಯಾರಿಸ್ ಪುತ್ರಗೆ ಶುರುವಾಯಿತು ಸಂಕಷ್ಟ. ಹೌದು, ಇದೇ ಪ್ರಕರಣದ ಅಡಿ ಹಣ ವರ್ಗಾವಣೆ ಆರೋಪದ ಅಡಿ ಇಡಿ ತನಿಖೆ ನಡೆಸುತ್ತಿದ್ದು, ಇತ್ತೀಚೆಗೆ ನಲ್ಪಾಡ್ ಮನೆ ಮೇಲೆ ಈ ಸಂಬಂಧ ದಾಳಿಯೂ ನಡೆಸಿತ್ತು. ಇದರ ಬೆನ್ನಲ್ಲೇ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ತುಮಕೂರಿನ ಖಾಸಗಿ ಕಂಪನಿಯ ಬಿಟ್ಕಾಯಿನ್ ಕಳವು ಕೃತ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಯಿಂದ ನಲ್ಪಾಡ್ಗೆ ಪಾಲು ಸಿಕ್ಕಿದೆ ಎಂದು ಎಸ್ಐಟಿ ಉಲ್ಲೇಖಿಸಿರುವುದಾಗಿ ಸದ್ಯ ಮೂಲಗಳು ತಿಳಿಸಿವೆ. ನಲ್ಪಾಡ್ ಜೊತೆ ಅವರ ಆಪ್ತ ಸ್ನೇಹಿತರ ಹೆಸರು ಕೂಡ ಹಗರಣದಲ್ಲಿ ಪ್ರಸ್ತಾಪವಾಗಿದೆ ಎನ್ನಲಾಗಿದೆ. 2017ರಲ್ಲಿ ಬಿಟ್ಕಾಯಿನ್ ಟ್ರೇಡಿಂಗ್ ಕಂಪನಿಯಾದ ತುಮಕೂರಿನ ಖಾಸಗಿ ಕಂಪನಿ ವೆಬ್ಸೈಟ್ಗೆ ಕನ್ನ ಹಾಕಿ 60 ಕಾಯಿನ್ಗಳನ್ನು ಶ್ರೀಕಿ ಗ್ಯಾಂಗ್ ದೋಚಿತ್ತು. ಈ ಬಗ್ಗೆ ತುಮಕೂರಿನ ಹೊಸ ಬಡಾವಣೆ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಪ್ರಕರಣದ ತನಿಖೆ ಪೂರ್ಣಗೊಳಿಸಿದ ಎಸ್ಐಟಿ ಅಧಿಕಾರಿಗಳು ಕೆಲ ದಿನಗಳ ಹಿಂದೆ ಹ್ಯಾಕರ್ ಶ್ರೀಕಿ ಮತ್ತು ಆತನ ಸ್ನೇಹಿತ ರಾಬಿನ್ ಖಂಡೇವಾಲಾ, ಮೊಹಮ್ಮದ್ ನಲ್ಪಾಡ್ ಸೇರಿ ಇತರರ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದೆ ಎಂದು ತಿಳಿದು ಬಂದಿದೆ. ಇನ್ನು ಈ ಕೃತ್ಯದಲ್ಲಿ ದೋಚಿದ್ದ ಬಿಟ್ಕಾಯಿನ್ಗಳನ್ನು ನಲ್ಪಾಡ್ ಸಂಪರ್ಕ ಜಾಲ ಬಳಸಿ ಶ್ರೀಕಿ ನಗದು ಮಾಡಿಕೊಂಡಿದ್ದ. ಇದಕ್ಕೆ ಪ್ರತಿಯಾಗಿ ನಲ್ಪಾಡ್ ಅವರಿಗೆ ಹಣ ಸಿಕ್ಕಿದೆ. ತನ್ನ ಮುಂಬೈ ಗೆಳೆಯನ ಮುಖಾಂತರ ಹವಾಲಾದಲ್ಲಿ ನಲ್ಪಾಡ್ಗೆ ಹಣ ವರ್ಗಾವಣೆಯಾಗಿತ್ತು ಎಂದು ಮೂಲಗಳು ಮಾಹಿತಿ ನೀಡಿವೆ. ಇದೇ ಪ್ರಕರಣದ ಹಣದಲ್ಲಿ ಐಷಾರಾಮಿ ಕಾರನ್ನ ನಲ್ಪಾಡ್ ಆಪ್ತ ಸ್ನೇಹಿತ ಹಾಗೂ ರಾಜ್ಯದ ನಿವೃತ್ತ ಐಪಿಎಸ್ ಅಧಿಕಾರಿ ಪುತ್ರ ಖರೀದಿಸಿದ್ದ. ಈ ಸಂಬಂಧ ವಿಚಾರಣೆ ನಡೆಸಿ ಈತನಿಂದ ಕೂಡ ಎಸ್ಐಟಿ ಕೇಳಿ ಪಡೆದಿದೆ ಎಂದು ಗೊತ್ತಾಗಿದೆ. ಇನ್ನು ಪ್ರೌಢಶಾಲೆಯಲ್ಲಿ ಓದುವಾಗ ನಲ್ಪಾಡ್ ಸಹೋದರ ಉಮರ್ ನಲ್ಪಾಡ್ ಹಾಗೂ ಶ್ರೀಕಿ ಸಹಪಾಠಿಗಳಾಗಿದ್ದು, ಬಾಲ್ಯದಿಂದ ಅವರಿಬ್ಬರು ಸ್ನೇಹಿತರು. ತನ್ನ ಸಹೋದರನ ಮೂಲಕ ಮೊಹಮ್ಮದ್ಗೆ ಶ್ರೀಕಿ ಗೆಳೆತನವಾಯಿತು. ಈ ಸ್ನೇಹದಲ್ಲೇ ಬಿಟ್ಕಾಯಿನ್ ದಂಧೆಗೆ ಸಾಥ್ ಕೊಟ್ಟಿರಬಹುದು ಎಂಬ ಆರೋಪ ಸದ್ಯ ಕೇಳಿ ಬಂದಿದೆ.